ಕೆಲವರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿರ್ತದೆ ಸ್ನೇಹಿತರೆ. ನೋಡಿ, ಪಿತೃಪಕ್ಷ ಬಂದಿದೆ, ನಮ್ಗೆ ಯಾವ ರೀತಿಯಾದಂತಹ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು, ಅವ್ರಿಗೆ ಯಾವ ರೀತಿಯಾದಂಥ ತರ್ಪಣಾದಿ ಕರ್ಮಗಳನ್ನು ಮಾಡಬೇಕು, ಅಥವಾ ನಾವು ಪಕ್ಷಗಳನ್ನು ಯಾವ ರೀತಿ ಮಾಡಬೇಕು, ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಅಜ್ಜ ಅಜ್ಜಿದಿರುಗಳು ಅವರ ಒಂದು ಫೋಟೋ ಇಟ್ಟು ಮಾಡಬೇಕು, ಬಟ್ಟೆ ಇಟ್ಟು ಮಾಡಬೇಕು, ಕಳಶ ಇಟ್ಟು ಮಾಡಬೇಕು, ತುಂಬ ಗೊಂದಲ ಇರ್ತದೆ. ಖಂಡಿತವಾಗ್ಲೂ ಗೊಂದಲ ಬೇಡ. ಸಣ್ಣವಾಗಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ನಾನು ಕೊಡ್ತೀನಿ. ಖಂಡಿತ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಈಗ ಸಾಕಷ್ಟು ದಿನಗಳು ನಾವು ಕಳೆದುಬಿಟ್ಟಿದ್ದೀವಿ ಪಿತೃಪಕ್ಷದಲ್ಲಿ. ಏನು 15 ದಿನಗಳಲ್ಲಿ ಆಗಲೇ ಒಂದು 10 ದಿನಗಳಲ್ಲಿ ಕಳೆದುಬಿಟ್ಟಿದ್ದೀವಿ. ಇನ್ನಿರೋವಂಥ ದಿನಗಳಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೋಬೋದು ಅಂದರೆ, ಪರಿಹಾರ ರೂಪಕವಾಗಿ ಪ್ರತಿನಿತ್ಯ ಬಿಸಿ ಅನ್ನ, ಅದಕ್ಕೆ ಕಪ್ಪು ಎಳ್ಳು, ಕರೆ ಎಳ್ಳು ಅಂತ ಹೇಳ್ತೀವಲ್ಲ, ಆ ಎಳ್ಳು ಜೊತೆಗೆ ತುಪ್ಪ, ಈ ಬಿಸಿ ಅನ್ನಕ್ಕೆ ಕಪ್ಪೆಳ್ಳು ತುಪ್ಪವನ್ನು ಮಾಡಿ 3 ಉಂಡೆಯನ್ನು ಮಾಡಿ ಆ ಪಿಂಡಗಳು ಅಂತ ಒಂದು ಕನ್ಸಿಡರ್ ಮಾಡಿಕೊಂಡು ಮೇಲ್ಗಡೆ, ಅಂದರೆ ನಿಮ್ಮ ಟೆರೆಸ್ ಮೇಲ್ಗಡೆ, ಮಾಡಿ ಮೇಲ್ಗಡೆ ಹೋಗಿ ಆ ಒಂದು ಪಿಂಡಗಳನ್ನು ಇಟ್ಟು ಕಾಗೆಯ ಸಹ ಅದನ್ನು ಮುಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಪಿತೃಗಳು, ಅದ್ರ ಜೊತೆಗೆ ಒಂದು ಗ್ಲಾಸ್ ನೀರು ಇಟ್ಟಿರಬೇಕು. ಆಮೇಲೆ ನೀರು ಮುಖ್ಯವಾಗಿ ಆ ಒಂದು ಪಿತೃಗಳಿಗೆ ನೀರು, ಒಂದಿಷ್ಟು ಅನ್ನವನ್ನು ಇಟ್ಟಿದ್ದೆ ಆದರೆ ನಿಮ್ಮ ಒಂದು ಪಿತೃದೋಷಗಳು, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಇದು ಸಣ್ಣ ಪರಿಹಾರ. ಯಾಕಂದರೆ ಎಷ್ಟೋ ರೀತಿಯಲ್ಲಿ ಗೊತ್ತಾಗಿರಲ್ಲ, ಒಂದು 3 ದಿವಸನೇ ಇರ್ತದೆ, ನಿಮ್ಮದೇನೋ ಕೆಲಸ ಕಾರ್ಯಗಳಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಫಲ ಬೇಕು ಅಂದರೆ ಈ ಒಂದು ಪರಿಹಾರ ಮಾಡಿದ್ರೆ ಸಾಕು. ಪ್ರತಿನಿತ್ಯ ಏನು 5 ದಿವಸ ಇರ್ತದೋ, 2 ದಿವಸ ಇರ್ತದೋ, ಇದು ಏನೂ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಮಹಾಲಯ ಅಮಾವಾಸ್ಯೆ ಅಂದ ದಿನನಾದರೂ ಸರಿ ನೀವು ಆ ಪಿತೃಗಳಿಗೆ ಒಂದು ನಮಸ್ಕಾರ ಮಾಡುವಂಥದ್ದು, ಅವ್ರ ಫೋಟೋ ಇಟ್ಬಿಟ್ಟು ಒಂದು ಪೂಜೆ ಮಾಡುವಂಥದ್ದು, ಅವ್ರಿಗೆ ಪ್ರಸಾದ ರೂಪಕವಾಗಿ ಸೇವನೆ ಮಾಡಿ, ಅದನ್ನು ಏನು ಪ್ರಸಾದ ಮಾಡಿರ್ತಾರೋ ಆ ಒಂದು ಸೇವನೆಯ ಪದಾರ್ಥವನ್ನು ನಿಮ್ಮ ಮಾಡಿ ಮೇಲಿಟ್ಟು ಆ ಕಾಗೆಗಳು ಅದನ್ನು ಮುಟ್ಟಿದ್ದೇ ಆದರೆ, ಅದು ತಿಂದಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಆ ಪಿತೃಪಕ್ಷ, ಆ ಮಹಾಲಯ ಅಮಾವಾಸ್ಯೆ ಆಚರಣೆ ಮಾಡಿದಷ್ಟೇ ಫಲ ದೊರಕುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.